ಹಾಯ್ ಫ್ರೆಂಡ್ಸ್, ತಮಗೆಲ್ಲರಿಗೂ ಆದ್ಯ ಕಲರ್ಫುಲ್ ಚಾನಲ್ಗೆ ಸ್ವಾಗತ. ನಾನು ಸುಮಾ. ಇವತ್ತು ನಾನು ನನ್ನ ಫ್ಯಾನ್ಸಿ ಸೀರೆ ಹಾಗೂ ಪಾರ್ಟಿ ವೇರ್ ಸ್ಯಾರೀಸ್ ಕಲೆಕ್ಷನ್ಸ್ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಬನ್ನಿ, ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಓಕೆ, ಬನ್ನಿ, ನಾನಿವತ್ತು ನನ್ನ ಫ್ಯಾನ್ಸಿ ಸೀರೆ ಕಲೆಕ್ಷನ್ಸ್ ಬಗ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಸ್ಯಾರೀಸ್ಗಳು ನೋಡ್ತಾ ಇರ್ಬೋದು ನೀವು. ನಾನು ಸುಮಾರು ಸ್ಯಾರಿ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ನೋಡಿ, ಒಂದೊಂದು ಕಲರು ಒಂದೊಂದು ಡಿಫ್ರೆಂಟ್ ಇದೆ. ಬನ್ನಿ, ನಾನು ಒಂದೊಂದೇ ಸ್ಯಾರಿನ ತೋರಿಸ್ತಾ ಹೋಗ್ತೀನಿ. ನಿಮಗೆ ಯಾವ ಸ್ಯಾರಿ, ನನ್ನ ವಿಡಿಯೋದಲ್ಲಿ ಯಾವ ಸ್ಯಾರಿ ತುಂಬ ಇಷ್ಟ ಆಗುತ್ತೋ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮರಿಬೇಡಿ ಫ್ರೆಂಡ್ಸ್. ಇದು ನನ್ನ ಪಿಂಕ್ ಸ್ಯಾರಿ ನೋಡ್ತಾ ಇರ್ಬೋದು. ನನಗೆ ಪಿಂಕ್ ಮತ್ತು ಬ್ಲೂ ತುಂಬ ಇಷ್ಟ. ಸೊ ನಾನು ಹಾಗಾಗಿ ನನ್ನ ಸ್ಯಾರಿ ಕಲೆಕ್ಷನ್ಸ್ ಆಗಲಿ, ನನ್ನ ನೈಲ್ ಪಾಲಿಶ್ ಆಗಲಿ ಮತ್ತು ನನ್ನ ಡ್ರೆಸ್ಸಸ್ ಆಗಲಿ, ನಾನು ಸ್ವಲ್ಪ ಪಿಂಕ್ ಮತ್ತು ಬ್ಲೂ ತೊಗೊಳೋದು ಜಾಸ್ತಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಆ ಸ್ಯಾರಿ, ನನಗೆ ತುಂಬ ಇಷ್ಟ. ಸೊ ಈ ಸ್ಯಾರಿ ಬಂದು ಅಮ್ಮ ಕೊಡಿಸಿರೋದು. ನಾನು ಅಮ್ಮ ಮನೆಯಲ್ಲಿ ಹಬ್ಬ ಇತ್ತು, ಸೊ ಆವಾಗ ನನಗೆ ಒಂದು 3 ಸ್ಯಾರಿ ಕೊಡಿಸಿದ್ರು. ಅದರಲ್ಲಿ ಇದೊಂದು, ಮತ್ತು ಮುಂದೆ ತೋರಿಸ್ತೀನಿ ನಾನು. ನೋಡ್ತಾ ಇರ್ಬೋದು, ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟವಾದಂಥ ಸ್ಯಾರಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡಿ. ಮತ್ತು ಅದಕ್ಕೆ ಬಾರ್ಡ್ರ್ ಬಂದಿರೋದು ಥ್ರೆಡ್ ವರ್ಕಿಂದು ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿದೆ ಅದು. ಸೊ ಇದು ನಾನು ಯಾವಾಗಲಾದರೂ ಇದನ್ನು ಒಂದು 4-5 ಟೈಮ್ಸ್ ನಾನು ಇದನ್ನು ಉಟ್ಟಿದ್ದೀನಿ. ತುಂಬ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ. ಮತ್ತು ನೆಕ್ಸ್ಟ್ ಬಂದು ಗ್ರೀನ್ ಕಲರ್ ಸ್ಯಾರಿ. ಇದು ಲೈಟು ಗ್ರೀನ್, ಪ್ಯಾರೆಟ್ ಗ್ರೀನ್ ನೋಡ್ತಾ ಇರ್ಬೋದು. ಇದು ಹೆವಿ ವರ್ಕ್ ಸ್ಯಾರಿ, ಇದು ಪಾರ್ಟಿ ವೇರ್ ಸ್ಯಾರಿ. ಹೆವಿ ವರ್ಕ್ ಇರೋದು. ನಾವು ಯಾವಾಗಲೂ ಮನೆಯಲ್ಲಂತೂ ಉಡೋಕ್ಕಾಗಲ್ಲ ಫ್ರೆಂಡ್ಸ್ ಇವನ್ನೆಲ್ಲ. ಸೊ ಎಲ್ಲಾದರೂ ಫಂಕ್ಷನ್ಸ್ ಪಾರ್ಟಿ ಇದ್ದಾಗ ಮಾತ್ರ ಅಷ್ಟೇ ನಾವು ಉಡೋಕ್ಕಾಗೋದು. ಮನೇಲಿ ಪೂಜೆ ಪುನಸ್ಕಾರ ಅಂದರೆ ಉಡೋಕ್ಕಾಗೋದೇ ಇಲ್ಲ. ನೋಡ್ತಾ ಇರ್ಬೋದು, ನೋಡಿ ತೋರಿಸ್ತೀನಿ, ಕಾಣ್ತಾ ಇದೆಯಾ? ಓಕೆ, ನೋಡಿ ಇದು ಅರ್ಧ ಕೆಳಗಡೆ ಮಾತ್ರ ಡಿಸೈನ್ ಬರುತ್ತೆ, ಫುಲ್ಲು ಸ್ಟೋನ್ ವರ್ಕಿಂದು, ಫುಲ್ ಸ್ಟೋನ್ ವರ್ಕು. ಇದು ನಾವು ಡೇ ಉಡೋದಕ್ಕಿಂತ ನೈಟು ಪಾರ್ಟಿಲಿ ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದು ಟಿಪ್ಸ್ ಏನು ಅಂತ ಅಂದರೆ, ನಾವು ಫ್ಯಾನ್ಸಿ ಸೀರೆನ ಬ್ರಷ್ ಮಾಡಬಾರ್ದು, ಮತ್ತು ನಾವು ಮಿಷಿನ್ಗೆ ಹಾಕಬಾರ್ದು ಫ್ರೆಂಡ್ಸ್. ಆ ಬ್ರಷ್ ಮಾಡಿದರೆ ಎಲ್ಲದು ಡಿಸೈನ್ಸ್ ಏನೇನಿರುತ್ತೋ ಎಲ್ಲ ಹೊರಟೋಗ್ಬಿಡುತ್ತೆ. ಇದು ಮೆಹಂದಿ ಕಲರ್ ಬರುತ್ತೆ ಫ್ರೆಂಡ್ಸ್. ಇದು ನನಗೆ ತುಂಬ ಚೆನ್ನಾಗಿ ಕಾಣುತ್ತೆ, ವೈಟಿಗಿರೋರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನನಗೆ ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಈ ಕಲರ್ ನಾನು ತೊಗೊಂಡಿದ್ದೆ. ಅದು ತುಂಬ ವರ್ಕ್ ಇರೋದೆ. ನೋಡಿ ತೆಗೆದು ತೋರಿಸ್ತೀನಿ, ನೋಡಿ ಒಂದ್ಸಲ. ಹೆವಿ ವರ್ಕ್ ಇರೋದೆ, ಬಟ್ ಯಾವಾಗಲೂ ನಾವು ಉಡೋಕ್ಕಾಗಲ್ಲ. ಬಟ್ ಇದನ್ನು ವಾಶ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವು ಏನಾದರೂ ಪಾರ್ಟಿಗೆಲ್ಲ ಈ ಥರದ್ದೇ ಸ್ಯಾರಿಗಳನ್ನು ಉಡಬೇಕು. ಬಾರ್ಡರ್ ಸೀರೆ ಎಲ್ಲ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ. ಮತ್ತು ನಾವು ಸೀರೆಗಳನ್ನು ಎಲ್ಲೇ ನಾವು ಉಟ್ಕೊಂಡು ಹೋದ್ರೂ ಸ್ವಲ್ಪ ಹೊತ್ತು ನಾವು ಬಿಸಿಲಿಗೆ ಹಾಕಬಾರ್ದು, ಸ್ವಲ್ಪ ಗಾಳೀಲಿ ಹಾಕಬೇಕು ಫ್ರೆಂಡ್. ಇದು ಅಮ್ಮನ ಮನೆಯದೇ ಸೀರೆ, ನನ್ನ ಮದುವೆ ವಸ್ತ್ರಲ್ಲಿ ಕೊಟ್ಟಿದ್ದು. ಬಟ್ ನಾನು ಇದನ್ನು ಉಟ್ಟೇ ಇಲ್ಲ, ಒಂದೇ ಸಲ ಉಟ್ಟಿರೋದು, ಹಾಗೇ ಇದೆ. ಬಟ್ ನಾನು ಹಾಗೆ ಸ್ಯಾರಿನ ಜೋಪಾನ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೂ ನಾನು ಗಲೀಜು ಮಾಡಿಕೊಡಲ್ಲ, ಹಾಗೇ ಇರುತ್ತೆ. ಬಟ್ ನಾನು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಅಷ್ಟೇ. ಎಲ್ಲಾದರೂ ನಾನು ಸೀರೆ ಉಡೋದು ಸ್ವಲ್ಪ ಕಮ್ಮಿ. ಬಟ್ ಉಡ್ತೀನಿ ಪೂಜೆ ಗೀಜೆಗೆಲ್ಲ. ಬಟ್ ಇವೆಲ್ಲ ವರ್ಕ್ ಇರೋ ಸ್ಯಾರಿಗಳನ್ನೆಲ್ಲ ಜಾಸ್ತಿ ಉಡಲ್ಲ. ನೋಡಿ, ಇದು ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಇದು ಥ್ರೆಡ್ ವರ್ಕಲ್ಲೇ ಮಾಡಿರೋದು, ಗ್ಲೌಸ್ ಹಾಕಿ ಥ್ರೆಡ್ ವರ್ಕ್ ಮಾಡಿರೋದು ನೋಡ್ತಾ ಇರ್ಬೋದು ನೀವು. ಫುಲ್ ಸ್ಯಾರಿ ಬರುತ್ತೆ, ಕೆಳಗಡೆ ಬಾರ್ಡ್ರ್ ಪೂರ್ತಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ನಾವು ಸ್ಯಾರಿಗಳನ್ನು ಯೂಸ್ ಮಾಡೋದ್ರ ಮೇಲೆ ನಾವು ಅದನ್ನು ಇಟ್ಕೊಳ್ಳೋದಕ್ಕೆ
ಡಿಪೆಂಡ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಹೇಗೆ ಬೇಕು ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಫ್ಯಾನ್ಸಿ ಸೀರೆಗಳನ್ನು. ಹಾಗೆ ಯೂಸ್ ಮಾಡಿದ್ರೆ ಯಾವ ಸೀರೆಗಳು ಬಾಳಿಕೆ ಬರೋಲ್ಲ ಫ್ರೆಂಡ್ಸ್. ಓಕೆ, ಇದು ನನ್ನ ರೋಸ್ ಕಲರ್ದು ತುಂಬ ಚೆನ್ನಾಗಿದೆ. ಪೂರ್ತಿ ಪಿಂಕ್ ಇದು, ಎಲ್ಲ ಲೈಟು ಡಾರ್ಕ್ ಇದೆ. ಸೊ ಬೇಜಾರು ಮಾಡ್ಕೊಬೇಡಿ. ಇದು ಫ್ಯಾನ್ಸಿ. ನಾನು ಅವತ್ತು ಶುಕ್ರವಾರ ಇದನ್ನು ಹುಟ್ಟಿದ್ದೆ. ವ್ಲಾಗ್ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡಿ ಫ್ರೆಂಡ್ಸ್. ಇದು ಗ್ರೀನ್ ಕಲರು ಸ್ಯಾರಿ ನೋಡ್ತಾ ಇರ್ಬೋದು. ಗ್ರೀನ್ ಕಲರ್ ಸ್ಯಾರಿ. ಇದು ಹೆವಿ ವರ್ಕ್ ಸ್ಯಾರಿನೇ. ಪೂರ್ತಿ ಲೇಸ್ ಥರ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಪೂರ್ತಿ ಆಫ್ ಬರೋವರೆಗೂ ಅದು ಕಲರ್ ಡಿಸೈನ್ಸ್ ಇದೆ ಫ್ರೆಂಡ್ಸ್, ನೋಡಿ. ನನ್ನ ಸ್ಯಾರಿ ಕಲೆಕ್ಷನ್ಸ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್, ಪ್ಲೀಸ್ ಮರಿಬೇಡಿ. ಗ್ರೀನ್ ಕಲರ್ ಸ್ಯಾರಿ ಇದು. ಆಲ್ಮೋಸ್ಟ್ ಆಲ್ ನನಗೆ ಸಾಮಾನ್ಯವಾಗಿ ಜಾಸ್ತಿ ಅಮ್ಮನ ಮನೆ ಸೀರೆಗಳೇ ಇರೋದು. ನಾನು ಇಲ್ಲೆಲ್ಲ ಸೀರೆ ತೊಗೊಳ್ಳೋದು ಸ್ವಲ್ಪ ಕಮ್ಮಿ. ಇದು ಅಮ್ಮರ ಮನೆ ಗೃಹ ಪ್ರವೇಶದಲ್ಲಿ ಒಂದು ಸಿಂಪಲ್ ಸ್ಯಾರಿ ಬೇಕು ಅಂತ ಇದನ್ನು ತೊಗೊಂಡಿದ್ದು. ಬೇರೆ ರೇಷ್ಮೆ ಸೀರೆ ಇದೆ, ಬಟ್ ರೇಷ್ಮೆ ಸೀರೆದೇ ಒಂದ್ಸಲ ನಾನು ಅದೊಂದು ವ್ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ವರ್ಕ್ ಸ್ಯಾರಿನೇ ನೋಡಿ. ಇದು ಜಾಸ್ತಿ ವರ್ಕ್ ಇಲ್ಲ, ಸಿಂಪಲ್ ವರ್ಕ್ ಇರೋದು, ನೋಡ್ತಾ ಇರ್ಬೋದು ನೀವು. ಅಮ್ಮನ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಅಂತ ಸಿಂಪಲ್ ಸ್ಯಾರಿ ತೊಗೊಂಡಿದ್ದು. ರೇಷ್ಮೆ ಸೀರೆನೂ ಇದೆ, ನಾನು ಅದನ್ನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಬನ್ನಿ. ಇದು ಮೆಂತೆ ಕಲರ್ ಸೀರೆ ನೋಡಿ. ಇದು ಕುಂದನ್ ವರ್ಕಿಂದು, ಕುಂದನ್ ವರ್ಕ್ ಇರೋದು ನೋಡಿ. ತುಂಬ ಸ್ಮೂತ್ ಕ್ಲಾತು. ನನಗೆ ಈ ಥರ ಬಟ್ಟೆ ಆದರೆ ತುಂಬ ಇಷ್ಟ, ಯಾಕೆಂದರೆ ಕಂಫರ್ಟಬಲ್ ಆಗಿರುತ್ತೆ ನಾವು ಉಡೋದಕ್ಕೂ. ತುಂಬ ಸ್ಮೂತ್ ಇತ್ತು. ಸೊ ಹಾಗಾಗಿ ನನ್ನ ಹತ್ರ ಈ ಥರದ್ದು ಒಂದು 4-5 ಸೀರೆ ಇದೆ. ಬನ್ನಿ, ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನಿಮಗೆ, ನೋಡಿ. ಇದು ಕುಂದನ್ ವರ್ಕು, ಫುಲ್ ಕುಂದನ್ ಸ್ಟೋನ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಹೆವಿ ವರ್ಕ್ ಏನಿಲ್ಲ, ಸಿಂಪಲ್ ವರ್ಕ್ ಇರೋದು ಇದು. ಬಟ್ ನನಗೆ ಈ ಸ್ಯಾರಿ ತುಂಬ ಇಷ್ಟ. ಓಕೆ, ನೆಕ್ಸ್ಟು ಬಂದು ಸ್ಕೈ ಬ್ಲೂ ಕಲರ್. ಇದು ಗೋಲ್ಡನ್ ಮತ್ತು ಬ್ಲೂ ಮತ್ತು ಡಾರ್ಕ್ ಬ್ಲೂ ಎರಡು ಮಿಕ್ಸ್ ಮಾಡಿ ಬಾರ್ಡ್ರ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇದು ಹೆವಿ ವರ್ಕ್ ಇರೋದೇ ಸ್ಯಾರಿನ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ನನ್ನ ಸ್ಯಾರೀಸ್ ಎಲ್ಲ ಉಡೋದಕ್ಕೆ ಸ್ವಲ್ಪ ಕಷ್ಟ ನನಗೆ ಇದೆ, ಬಟ್ ಉಡೋಲ್ಲ ನಾನು, ಜಾಸ್ತಿ ಉಡೋಲ್ಲ. ಓಕೆ, ಇದು ನಂದು ಡಾರ್ಕ್ ಪಿಂಕ್ ಸ್ಯಾರಿ. ಇದು ಅಮ್ಮನ ಮನೆಯಲ್ಲೇ ಕೊಟ್ಟಿರೋದು. ನಾನು ಒಂದು ಪಿಂಕ್ ತೊಗೊಂಬಂದಿದ್ದೆ, ಅಮ್ಮನೂ ಸೇಮ್ ಕಲರ್ ತೊಗೊಂಬಂದ್ಬಿಟ್ಟಿದ್ರು. ಸೊ ಹಾಗಾಗಿ ಎರಡು ಒಂದೇ ಕಲರ್ ಇದೆ ನೋಡಿ. ಬಟ್ ಆ ಸ್ಯಾರಿಗಿಂತ ಇದು ತುಂಬ ಹೆವಿ ವರ್ಕ್ ಇರೋದು, ಅಮ್ಮ ತಂದಿರೋದು, ನೋಡ್ತಾ ಇರ್ಬೋದು ನೀವು. ಇದು ಹೆವಿ ವರ್ಕು ಸ್ಯಾರಿ. ಮತ್ತು ಇದು ವೈಟ್ ಮತ್ತು ಪಿಂಕ್ ಎರಡು ಕಾಂಬಿನೇಷನ್ ಇರೋದು ಫ್ರೆಂಡ್ಸ್ ನೋಡಿ. ಸಾಮಾನ್ಯವಾಗಿ ನಾನು ಹುಡ್ಕಕ್ಕೆ ಹೋದಾಗಲೆಲ್ಲ ಬರೀ ನನಗೆ ಪಿಂಕೇ ಜಾಸ್ತಿ ಸಿಗೋದು. ಸೊ ಅದೇ ಚೆನ್ನಾಗಿ ಕಾಣೋದು ಅಂತ ನಾನು ಪಿಂಕೇ ತೊಗೊಂಬಂದ್ಬಿಟ್ಟಿರ್ತೀನಿ. ಇವಾಗಲೇ ನನಗೆ ಇಷ್ಟೊಂದು ಪಿಂಕ್ ಇದೆಯಾ ನನ್ನ ಹತ್ರ ಅಂತ ಗೊತ್ತಾಗ್ತಾ ಇರೋದು ನೋಡಿ. ಅದು ಥ್ರೆಡ್ ವರ್ಕಲ್ಲಿ ಜಾಯಿಂಟ್ ಮಾಡಿರೋದು ಅನಿಸುತ್ತೆ. ಇದನ್ನು ನಾನು ಇಷ್ಟು ನನ್ನ ಫ್ಯಾನ್ಸಿ ಡಿಸೈನರ್ ಸ್ಯಾರಿಗಳು. ಮತ್ತು ಬೇರೆ ಡಿಸೈನರ್ ಸ್ಯಾರಿಗಳು ಇದೆ, ಬಟ್ ಇನ್ನೊಂದು ಸಲ ಅದನ್ನ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡೋಣ ನಾವು ಅನದರ್ ವ್ಲಾಗಲ್ಲಿ. ಥ್ಯಾಂಕ್ ಯು.